ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯದುಯೋಧ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಒಂದು ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ ಜೊತೆ ಬಂದಿದ್ದೀನಿ. ಅದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್. ವೆರಿ ಇಂಪಾರ್ಟೆಂಟ್, ಪ್ರತಿ ಇಯರು ರಿಪೀಟ್ ಆಗ್ತಾ ಹೋಗ್ತಿದೆ. ಸೊ ಇದು 6 ಮಾರ್ಕ್ಸ್ ಕ್ವೆಶನು ಗೈಸ್. ಮತ್ತು ಇದರಲ್ಲೂ ಅಷ್ಟೇ ನೀವು ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಡಿರೈವ್ ಮಾಡಬೇಕು. ಓಕೆನಾ? ಯಾವ ರೀತಿ ಮಾಡೋದು ಅಂತ ನೋಡೋಣ. ನೀವು ಏನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಗೈಸ್, ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ಮೀನ್ ಯಾವ ಥರ ಕಂಡುಹಿಡಿಯೋದು? ನಮಗೆ ಜನರಲ್ ಆಗಿ ಗೊತ್ತಿರೋ ಫಾರ್ಮುಲಾ ಯಾವುದು ಮೀನ್ಗೆ? ಸಮಿಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ವಿಚ್ ರೇಂಜಸ್ ಫ್ರಮ್ 0 to infinity. ಓಕೆನಾ? ಇದು ನಮಗೆ ಜನರಲ್ ಆಗಿ ಮೀನ್ ಫಾರ್ಮುಲಾ ಇದು ಅಲ್ವಾ? ಸೊ ಇವಾಗ ಪಾಯ್ಸನ್ ಡಿಸ್ಟ್ರಿಬ್ಯೂಷನಿಗೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಇವಾಗ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಗೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನಿತ್ತು? ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್, ಹಿಂಗೆ ಅಲ್ವಾ ಇದ್ದಿದ್ದು? ಅದೇ ರೀತಿ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ಗೂ ಕೂಡ ಸೆಪ್ರೇಟ್ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಇದೆ. ಏನಂದರೆ ಅದು ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಇದು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ಗೆ ಫಾರ್ಮುಲಾ. ಓಕೆನಾ? ಪಿ ಆಫ್ ಎಕ್ಸ್ ವ್ಯಾಲ್ಯೂ. ಸೊ ಇಲ್ಲಿ ಅದನ್ನು ನಾವು ಅಪ್ಲೈ ಮಾಡಬೇಕು. ಸೊ ಎಕ್ಸ್ ರೇಂಜಸ್ ಫ್ರಮ್ 0 to infinity. ಎಕ್ಸ್ ಪಿ ಆಫ್ ಎಕ್ಸ್ ಜಾಗದಲ್ಲಿ ನಾವು ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ನಾನು ನಿಮಗೆ ಲಾಸ್ಟ್ ಅಂದರೆ ಬೈನಾಮಿಯಲ್ ಡಿರೈವೇಷನ್ ಮಾಡಬೇಕಾದ್ರೂ ನಾನು ಹೇಳ್ಕೊಟ್ಟಿದ್ದೆ. ಸೊ ಏನಂತ ಅಂದರೆ ಇವಾಗ ನಮಗೆ ಇಲ್ಲಿ ಎಕ್ಸ್ ಇರೋದ್ರಿಂದ ನಮ್ಮ ಮೇನ್ ಅಜೆಂಡಾ ಏನು? ಎಕ್ಸ್ನ ಕ್ಯಾನ್ಸಲ್ ಮಾಡಿಸೋದು. ಸೊ ನಾವು ಎಕ್ಸ್ನ 1 ಟೈಮು ಎಕ್ಸ್ಟೆಂಡ್ ಮಾಡ್ಕೊತೀವಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 to infinity ಎಕ್ಸ್ ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಫ್ಯಾಕ್ಟೋರಿಯಲ್. ಆಮೇಲೆ ನಾನು ಹೇಳಿದೆ, ಇಲ್ಲೇನಾದರೂ ನೀವು ಚೇಂಜಸ್ ಮಾಡಿದ್ರೆ ಮೇಲ್ಗಡೆಯಲ್ಲಿ ಈಕ್ವೇಷನ್ನು ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಯಾವುದಕ್ಕೆ ಪವರ್ ಎಕ್ಸ್ ಇರುತ್ತೆ ಅದನ್ನು ಚೇಂಜ್ ಮಾಡಬೇಕು ಅಂತ ಲಾಸ್ಟ್ ಡೆರಿವೇಷನಲ್ಲಿ ಹೇಳಿದೆ. ಇಲ್ಲೂ ಅದೇ ಮಾಡಬೇಕು. ಸೊ ಏನಂದರೆ ಅದು ಎಕ್ಸ್ ಇಸ್ ಈಕ್ವಲ್ ಟು 0 to infinity ಎಮ್ ಇಂಟು ಎಮ್ ಪವರ್ ಎಕ್ಸ್ ಮೈನಸ್ 1 ಓಕೆ ಇಂಟು ಇ ಪವರ್ ಮೈನಸ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಹೋಲ್ ಫ್ಯಾಕ್ಟೋರಿಯಲ್. ಎಕ್ಸ್ನ ಕ್ಯಾನ್ಸಲ್ ಮಾಡಿ ಇವಾಗ ಎಮ್ ಮತ್ತು ಇ ಪವರ್ ಮೈನಸ್ ಎಮ್ ಕಾನ್ಸ್ಟೆಂಟು. ಸೊ ಅದನ್ನು ನಾನು ಆಚೆ ತೆಗಿತೀನಿ. ಸೊ ಎಮ್ ಇಂಟು ಇ ಪವರ್ ಮೈನಸ್ ಎಮ್. ಸೊ ಎಕ್ಸ್ ರೇಂಜಸ್ ಫ್ರಮ್ 1 to infinity ಇವಾಗ. ಯಾಕಂದರೆ ನಾನು 1 ಟರ್ಮ್ನ ಕ್ಯಾನ್ಸಲ್ ಮಾಡಿದ್ದೀನಿ, ಅದರಿಂದ ಸಮಿಷನ್ ರೇಂಜಸ್ ಫ್ರಮ್ 1 to infinity. ಸೊ ಎಮ್ ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಫ್ಯಾಕ್ಟೋರಿಯಲ್. ಸೊ ಇದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಇವಾಗ ಎಕ್ಸ್ ಜಾಗದಲ್ಲಿ 1 2 3 4 5 ಆ ಥರ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿದ್ರೆ ಆವಾಗ ನಮಗೆ ಒಂದು ಫೈನಲ್ ಆಗಿ ಒಂದು ಸೊಲ್ಯೂಷನ್ ಬರುತ್ತೆ. ಸೊ ಎಮ್ ಇ ಪವರ್ ಮೈನಸ್ ಎಮ್. ಸೊ ಇವಾಗ ನಾನು ಎಕ್ಸ್ ಜಾಗದಲ್ಲಿ 1 ಹಾಕ್ತೀನಿ. ಓಕೆನಾ? ಎಮ್ ಪವರ್ 1 ಮೈನಸ್ 1 ಡಿವೈಡೆಡ್ ಬೈ 1 ಮೈನಸ್ 1 ಹೋಲ್ ಫ್ಯಾಕ್ಟೋರಿಯಲ್ ಪ್ಲಸ್ ಎಮ್ ಪವರ್ 2 ಮೈನಸ್ 1 ಡಿವೈಡೆಡ್ ಬೈ 2 ಮೈನಸ್ 1 ಹೋಲ್ ಫ್ಯಾಕ್ಟೋರಿಯಲ್ ಪ್ಲಸ್ ಎಮ್ ಪವರ್ 3 ಮೈನಸ್ 1 ಡಿವೈಡೆಡ್ ಬೈ 3 ಮೈನಸ್ 1 ಹೋಲ್ ಫ್ಯಾಕ್ಟೋರಿಯಲ್ ಪ್ಲಸ್ ಸೋ ಆನ್. ಸೊ ಎಮ್ ಇಂಟು ಇ ಪವರ್ ಮೈನಸ್ ಎಮ್ ಇದು 1 ಪ್ಲಸ್ ಎಮ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ ಎಮ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಮ್ ಕ್ಯೂಬ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಆ್ಯಂಡ್ ಸೋ ಆನ್. ಓಕೆನಾ? ಸೊ ನಮಗೆ ಮ್ಯಾಥ್ಸಲ್ಲಿ ಒಂದು ಜನರಲ್ ಫಾರ್ಮುಲಾ ಇದೆ. ಏನಂದರೆ ಇವಾಗ ಇಲ್ಲಿ 1 ಪವರ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಆ್ಯಂಡ್ ಸೋ ಆನ್. ಇದನ್ನು ನಾವು ಯಾವ ರೀತಿ ಬರಿಬೋದು ಅಂತ ಅಂದರೆ ಇ ಪವರ್ ಎಕ್ಸ್ ರೀತಿ ಬರಿಬೋದು. ಸೊ ಇಲ್ಲಿ ಏನಿಲ್ಲ, ಎಕ್ಸ್ ಜಾಗದಲ್ಲಿ ಎಮ್ ಇದೆ. ಸೊ ಅದರಿಂದ ಎಮ್ ಇಂಟು ಇ ಪವರ್ ಮೈನಸ್ ಎಮ್. ಈ ಫುಲ್ ನಾವು ಯಾವ ಥರ ಬರ್ಕೋಬೋದು ಅಂದರೆ ಇ ಪವರ್ ಎಮ್. ಸೊ ಇ ಪವರ್ ಎಮ್ ಮತ್ತು ಇ ಪವರ್ ಮೈನಸ್ ಎಮ್. ಸೊ ಎರಡೂ ಕ್ಯಾನ್ಸಲ್ ಆಗುತ್ತೆ. ಹೆಂಗೆ ಅಂದರೆ ಇವಾಗ ಇ ಪವರ್ ಎಮ್ ಇಂಟು ಇ ಪವರ್ ಮೈನಸ್ 1 ಅಂತ ಅಂದರೆ 1 ಡಿವೈಡೆಡ್ ಬೈ ಇ ಪವರ್ ಎಮ್ ಅಂತ. ಸೊ ಎಮ್ ಕ್ಯಾನ್ಸಲ್ ಆಯಿತಾ? ಇನ್ನೇನು ಮಿಕ್ತು 1. ಸೊ ಎಮ್. ಸೊ ಈ ಎಮ್ ಅಂದರೆ ಏನು? ಈ ಎಮ್ ಬಂದು ಮೀನ್. ಓಕೆನಾ? ಇದು ಮೀನ್ ಫಾರ್ಮುಲಾ ಫಾರ್ ಯಾವುದಕ್ಕೆ? ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ಗೆ. ಇವಾಗ ವೇರಿಯನ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ನಮಗೆ ವೇರಿಯನ್ಸ್ ಫಾರ್ಮುಲಾ ಏನು? ಸೊ ಸಮಿಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 to infinity ಇಲ್ಲಿ ಎಕ್ಸ್ ಸ್ಕ್ವಯರ್ ಇಂಟು ಪಿ ಆಫ್ ಎಕ್ಸ್ ಮೈನಸ್ ಮ್ಯೂ ಸ್ಕ್ವಯರ್. ಓಕೆನಾ? ಇದು ಫಸ್ಟು ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ.
ಸೊ x is equal to 0 to infinity x square. ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ದು ಪಿ ಆಫ್ ಎಕ್ಸ್ ಫಾರ್ಮುಲಾ ಏನು? ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಓಕೆ, ಮೈನಸ್ ಮ್ಯೂ ಸ್ಕ್ವಯರ್ ಅಂದರೆ ಏನು ಸಿಕ್ತು ನಮಗೆ? ಮೀನು ಎಮ್ ಅಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ ಎಮ್ ಸ್ಕ್ವಯರ್. ಸೊ ಇವಾಗ ನಾನು ಎಕ್ಸ್ನ ಯಾವ ರೀತಿ ಬರ್ಕೊಬೋದು? ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಪ್ಲಸ್ ಎಕ್ಸ್. ಸೊ ಈ ರೀತಿ ಬರ್ಕೊಂಡ್ರೆ ನಮಗೆ ಎಕ್ಸ್ ಸ್ಕ್ವೇರ್ ಮತ್ತೆ ಅದೇ ಬರುತ್ತೆ, ಇಂಟು ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ ಮೈನಸ್ ಎಮ್ ಸ್ಕ್ವಯರ್. ಓಕೆ, ಇದನ್ನು ನಾನು ಒಂದೊಂದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ x is equal to 0 to infinity x into x minus 1 into m power x e power minus m divided by x factorial plus summation of x is equal to 0 to infinity x into p m power x e power minus m divided by x factorial minus m square. ಸೊ ಇದು ಏನು ಪೂರ್ತಿ? ಇದು ಪೂರ್ತಿ ಬಂದು ಪಿ ಆಫ್ ಎಕ್ಸ್ ಅಲ್ವಾ? ಇದು ಪೂರ್ತಿ ಬಂದು ಪಿ ಆಫ್ ಎಕ್ಸ್ ಅಲ್ವಾ? ಸೊ ಇದು ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂದರೆ ಮೀನ್ ಅಲ್ವಾ? ಸೊ ಜನರಲ್ ಫಾರ್ಮುಲಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ ಪ್ಲಸ್ ಇದೇನಿದು? ಇದು ಕೂಡ ಮೀನು ಪಾಯ್ಸನ್ ಡಿಸ್ಟ್ರಿಬ್ಯೂಷನಲ್ಲಿ ಮೀನ್ ಫಾರ್ಮುಲಾ ಏನು? ಎಮ್. ಸೊ ಎಮ್ ಸ್ಕ್ವಯರ್. ಓಕೆ, ಇವಾಗ ನಾವೇನು ಮಾಡಬೇಕು ಅಂದರೆ ಇದನ್ನು ಕ್ಯಾನ್ಸಲ್ ಮಾಡಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ನಾವು ಕ್ಯಾನ್ಸಲ್ ಮಾಡಬೇಕಂದ್ರೆ ಇದನ್ನು ಕೂಡ 2 ಟೈಮ್ಸ್ ಎಕ್ಸ್ಪ್ಯಾಂಡ್ ಮಾಡಿ ಮೇಲ್ಗಡೆ ಇರೋ ಎಮ್ ಪವರ್ ಎಕ್ಸ್ನ ನಾವು ಚೇಂಜ್ ಮಾಡಬೇಕು. ಸೊ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಹೋಲ್ ಫ್ಯಾಕ್ಟೋರಿಯಲ್. ಎಮ್ ಪವರ್ ಎಕ್ಸ್ ಕೂಡ ನಾವು ಇಲ್ಲಿ ಎಮ್ ಸ್ಕ್ವಯರ್ ಇಂಟು ಹೆಂಗೆ ಬರ್ಕೊಬೋದು? ಎಮ್ ಪವರ್ ಎಕ್ಸ್ ಮೈನಸ್ 2 ಲೋಯೆಸ್ಟ್ ಪವರ್ ಯಾವುದು? ಇದು ಇಲ್ಲಿ ಬರ್ಕೋಬೇಕು, ಇಂಟು ಇ ಪವರ್ ಮೈನಸ್ ಎಮ್ ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವಯರ್. ಇಲ್ಲಿ ಎಮ್ ಸ್ಕ್ವಯರು ಮತ್ತು ಎಕ್ಸ್ ಇಂಟು ಇವಾಗ ಎಕ್ಸು ಮತ್ತು ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಯಿತಾ? ಎಮ್ ಸ್ಕ್ವಯರು ಮತ್ತು ಇ ಪವರ್ ಮೈನಸ್ ಎಮ್ನ ಆಚೆ ತೆಗಿತೀನಿ ನಾನು. ಸೊ ಇ ಪವರ್ ಮೈನಸ್ ಎಮ್ ಮತ್ತು ಎಮ್ ಸ್ಕ್ವಯರ್ನ ನಾನು ಆಚೆ ತೆಗಿತೀನಿ. ಸೊ ಏನು ಮಿಕ್ತು? ಎಮ್ ಪವರ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಹೋಲ್ ಫ್ಯಾಕ್ಟೋರಿಯಲ್. ಸೊ ಇಲ್ಲಿ ನಾನು 2 ಟರ್ಮ್ಸ್ ಕ್ಯಾನ್ಸಲ್ ಮಾಡಿರೋದ್ರಿಂದ ಎಕ್ಸ್ ರೇಂಜಸ್ ಫ್ರಮ್ 0 ಟು ಇನ್ಫಿನಿಟಿ ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವಯರ್. ಇವಾಗ ಏನಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ನಮಗೆ ಇವಾಗ ಎಕ್ಸ್ನ ಇವಾಗ ಎಕ್ಸ್ ಜಾಗದಲ್ಲಿ 2 ಹಾಕಿದ್ರೆ 2 ಮೈನಸ್ 2 ಇಸ್ 0. ಸೊ ಎನಿಥಿಂಗ್ ಟು ದ ಪವರ್ 0 ಇಸ್ 1. ಸೊ ಇದನ್ನು 0 ಫ್ಯಾಕ್ಟೋರಿಯಲ್ ಇಸ್ 1. ಸೊ 1 ಪ್ಲಸ್ ಸೇಮ್ ಎಮ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ ಎಮ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಮ್ ಕ್ಯೂಬ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಸೋ ಆನ್ ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವಯರ್. ಸೊ ಇದನ್ನು ನಾನು ಯಾವ ರೀತಿ ಬರ್ಕೊಬೋದು? ಇ ಪವರ್ ಮೈನಸ್ ಎಮ್ ಇಂಟು ಎಮ್ ಸ್ಕ್ವಯರ್, ಇದನ್ನು ನಾನು ಇ ಪವರ್ ಎಮ್ ಅಂತ ಬರ್ಕೊಬೋದು ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವಯರ್. ಸೊ ಇ ಪವರ್ ಎಮ್ಮು ಇ ಪವರ್ ಮೈನಸ್ ಎಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಮಿಕ್ಕಿದೇನು? ಎಮ್ ಸ್ಕ್ವಯರ್ ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವಯರ್. ಸೊ ಮೈನಸ್ ಎಮ್ ಸ್ಕ್ವಯರ್ ಪ್ಲಸ್ ಎಮ್ ಸ್ಕ್ವಯರ್ ಕ್ಯಾನ್ಸಲ್. ಸೊ ಇನ್ನೇನು ಮಿಕ್ತು? ಎಮ್. ಸೊ ದಿಸ್ ಇಸ್ ದ ಫಾರ್ಮುಲಾ ಆರ್ ದ ವ್ಯಾಲ್ಯೂ ಆಫ್ ದ ವೇರಿಯನ್ಸ್. ಓಕೆ, ಬಟ್ ಅವ್ರು ಕೇಳೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಫಾರ್ಮುಲಾ ಏನು? ರೂಟ್ ಆಫ್ ವೇರಿಯನ್ಸ್. ಸೊ ರೂಟ್ ಆಫ್ ವೇರಿಯನ್ಸ್ ಅಂತ ಅಂದರೆ ರೂಟ್ ಆಫ್ ಎಮ್ ಅಷ್ಟೇ. ದಿಸ್ ಇಸ್ ದ ಆನ್ಸರ್. ಇಷ್ಟೇ ಗೈಸ್, ಇದು 6 ಮಾರ್ಕ್ಸ್ ಪಕ್ಕಾ ಕ್ವೆಶನು. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ವೆರಿ ಇಂಪಾರ್ಟೆಂಟ್. ಮತ್ತು ನಿಮಗೆ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಓಕೆನಾ? ಥ್ಯಾಂಕ್ ಯು ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.